ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ಓಕೆ, ಈ ವರ್ಷ ಸಂಕ್ರಾಂತಿ ಹಬ್ಬ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈಗ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸದ್ಯ ಈಗ ಅನನ್ಯ ಟೀಚರ್ ಅಂತಲೇ ತುಂಬ ಫೇಮಸ್ ಆಗ್ತಾ ಇದ್ದಾರೆ. ಸೊ ಅನನ್ಯ ಟೀಚರ್ ಅಂದ ತಕ್ಷಣ ಯಾರು ಅಂತ ಶಾಕ್ ಆಗಬೇಡಿ. ಸೊ ಈಗ ನಮ್ಮ ಜೊತೆ ಇದ್ದಾರೆ, ನೋಡೋಣ, ತೋರಿಸ್ತೀನಿ ಅವ್ರು ಯಾರು ಅಂತ. ಶ್ರದ್ಧಾ ಶ್ರೀನಾಥ್ ಅವರು ಯೂಟರ್ನ್ ಸಿನಿಮಾದ ಮೂಲಕ ತುಂಬ ಖ್ಯಾತಿ ಗಳಿಸ್ಕೊಂಡು ಈಗ ಅಪ್ಕಮಿಂಗ್ ಸಿನಿಮಾದಲ್ಲಿ ತುಂಬ ಪ್ರಾಜೆಕ್ಟಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅನನ್ಯ ಟೀಚರ್ ಜೊತೆ ನಮ್ಮ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಚರಣೆ ಈಗ ನಮ್ಮ ಜೊತೆ ಇದ್ದಾರೆ ಅವರು. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ. ಹಾಯ್ ಅನನ್ಯ ಟೀಚರ್. ಹಾಯ್ ಭರತ್. ಹಾಯ್ ಟು ಆಲ್ ಫಿಲ್ಮಿ ಬೀಟ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಓಕೆ, ಹಬ್ಬ ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಏನು ನಡೀತದೆ, ಹೇಗಿದೆ ಹಬ್ಬ? ನಮ್ಮ ಅಮ್ಮನ ಕಡೆಯಿಂದ ಫುಲ್ ಜೋರು. ಅವರು ಒಂದು ವಾರಕ್ಕೆ ಮುಂಚೆಯಿಂದಾನೇ ಎಲ್ಲ ಸ್ಟಾಪ್ ಮಾಡಿ ಕೊಬ್ಬರಿನ, ಬೆಲ್ಲನ, ಬೆಳ್ಳು ಇದೆಲ್ಲ ಜೋಡಿಸಿ ಅವ್ರು ಶುರು ಮಾಡ್ತಾರೆ. ನಾವು ಹೇಳ್ತಾ ಇರ್ತೀವಿ, ಅಮ್ಮ ಮಾರ್ಕೆಟಲ್ಲಿ ಇದೆಲ್ಲ ರೆಡಿಮೇಡ್ ಸಿಗುತ್ತೆ ಅಂದ್ರೆ ಕಟ್ ಮಾಡಿರೋ. ಇಲ್ಲ ಅವ್ರು ಮಾಡಲೇಬೇಕು ಆ ಥರ. ಸೊ ಅವ್ರು ಆ ಓಲ್ಡ್ ಸ್ಕೂಲ್ ಥರ. ಸೊ ಜೋರಾಗಿ ನಡೆಯುತ್ತೆ. ನಮ್ಮಮ್ಮಗೆ ಈ ಫೆಸ್ಟಿವಲ್ ತುಂಬ ಇಷ್ಟ. ಈಗ ತುಂಬ ಜೋರಾಗಿ ನಡೀತದೆ ಅಂತ ಹೇಳ್ತೀರಾ. ಸೊ ಇದಕ್ಕೆ ಮುಂಚೆ ಅಂದರೆ ನೀವು ಹೀರೋಯಿನ್ ಆಗೋದಕ್ಕೆ ಮುಂಚೆ ಆಗ ಹೇಗಿತ್ತು ಹಬ್ಬ ನಿಮ್ಮ ಸೆಲೆಬ್ರೇಷನ್? ಚಿಕ್ಕ ಹುಡುಗರಾಗಿರ್ಬೋದು, ಮಕ್ಕಳಾಗಿರ್ಬೇಕಾಗಿರೋ ಹಾಗೆ ಹೇಗಿತ್ತು ನಿಮ್ಮ ಸೆಲೆಬ್ರೇಷನ್ ಅಂತ? ಆಗ ಆ್ಯಕ್ಚುಲಿ ನಾವು ಸಂಕ್ರಾಂತಿ ಸೆಲೆಬ್ರೇಟ್ ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ಬಿಕಾಸ್ ಜನರಲಿ ಜನ ಕರ್ನಾಟಕದಲ್ಲಿರೋರು ಅವರು ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರಲ್ವ. ನಮ್ದು ಹೇಗೆ ಅಂದರೆ, ನಾನು ಹುಟ್ಟಿದ ಬೆಳೆದು ನಾರ್ತಲ್ಲಿ, ನಮ್ಮಪ್ಪ ಆರ್ಮಿಲಿ ಇರ್ತಿರಲ್ಲ. ಸೊ ನಾರ್ತಲ್ಲಿ ಬಿಕಾಸ್ ಇವರ್ ಇನ್ ದ ನಾರ್ತ್, ಅಷ್ಟು ನೇಬರ್ಸ್ ಯಾರೂ ಕನ್ನಡಿಗರು ಇರಲಿಲ್ಲ. ಆ್ಯಂಡ್ ನಾವು ಒಬ್ಬರೇ ಕನ್ನಡಿಗ ಫ್ಯಾಮ್ಲಿ. ಸೊ ನಮ್ಮಮ್ಮ ಎಲ್ಲ ನೇಬರ್ಸ್ಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಅವ್ರಿಗೆ ಹೇಳ್ತಿದ್ರು, ನಮ್ಮ ರಾಜ್ಯದಲ್ಲಿ ಇದನ್ನು ಹೀಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಒಂಥರ ಎಜುಕೇಷನ್ ಎಲ್ಲರಿಗೆ, ಬೇರೆ ಬೇರೆ ಸ್ಟೇಟ್ಸ್ ಅವ್ರಿಗೆ. ಸೊ ಕರ್ನಾಟಕದಲ್ಲಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತಾರೆ, ಇದಕ್ಕೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಸೊ ಹೀಗಾಗ್ತಿತ್ತು ನಮ್ಮ ಸಂಕ್ರಾಂತಿ. ಹೊಸ ಬಟ್ಟೆ ಇದೆಲ್ಲ. ಓಕೆ, ಈಗ ಹೀರೋನ್ ಆಗಿದ್ದೀರಾ, ಸಿನಿಮಾಗಳು ಜಾಸ್ತಿ ಕೈ ತುಂಬ ಅಂದರೆ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತೀರಾ. ಸೊ ಟೈಮ್ ಸಿಗಲ್ಲ ಫ್ಯಾಮಿಲಿ ಜೊತೆಲಾಗಲಿ, ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಟೈಮ್ ಕಮ್ಮಿ ಅನಿಸುತ್ತೆ. ಸೊ ಏನಾದರೂ ಮಿಸ್ ಮಾಡ್ಕೊಳ್ತೀರಾ ಹಬ್ಬಗಳ ಟೈಮಲ್ಲಿ? ಹೌದು, ಆ್ಯಕ್ಚುಲಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ಅಷ್ಟು ಹಬ್ಬದ ದಿವಸ ನಾನು ರಜಾ ತೊಗೊಂಡು ಫ್ಯಾಮ್ಲಿ ಜೊತೆನೇ ಇರ್ತೀನಿ. ಆ್ಯಂಡ್ ಮೋಸ್ಟ್ಲಿ ಅಡ್ಜಸ್ಟ್ ಮಾಡಬಹುದು. ಬಿಕಾಸ್ ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಪ್ರೊಡ್ಯೂಸರ್ಗೆ ಹೇಳಿದ್ರೆ, ನೋಡಿ ರಜಾ ಬರ್ತಿದೆ, ಹಬ್ಬ ಇದೆ, ಸೊ ನಾನು ಫ್ಯಾಮ್ಲಿ ಜೊತೆ ಇರ್ತೀನಿ. ಬಟ್ ಕೆಲವೊಂದು ಸತಿ ಮಿಸ್ ಆಗುತ್ತೆ. ಬರ್ತ್ಡೇಸ್ ಮಿಸ್ ಆಗುತ್ತೆ, ಫೆಸ್ಟಿವಲ್ಸ್ ಮಿಸ್ ಆಗುತ್ತೆ. ಅದು ಅಫ್ಕೋರ್ಸ್ ಮಿಸ್ ಮಾಡ್ಕೋತೀನಿ. ಅಂದರೆ ಕೆಲಸದಿಂದ ಬಿಕಾಸ್ ಆಫ್ ವರ್ಕ್ ಇದೆಲ್ಲ ಫ್ಯಾಮ್ಲಿ ಟೈಮ್ ಮಿಸ್ ಆಗುತ್ತೆ. ಬಟ್ ಪಾರ್ಟ್ ಆಫ್ ದ ಜಾಬ್ ಅಲ್ವಾ, ಸೊ ಇಟ್ಸ್ ಓಕೆ. ಓಕೆ, ಆಲ್ಮೋಸ್ಟ್ 1 ಇಯರ್ ಮುಗೀತು. ಹೊಸ ವರ್ಷಕ್ಕೆ ಬಂದಿದ್ರೆ, ಹೊಸ ವರ್ಷದ ಮೊದಲನೇ ಹಬ್ಬ ಹೇಗಿತ್ತು? 2016 ಲಾಸ್ಟ್ ಇಯರ್ ಹೇಗಿತ್ತು ನಿಮಗೆ? ಬ್ಯೂಟಿಫುಲ್ ಆಗಿತ್ತು. ಹೋದ ವರ್ಷ ನನಗಂತೂ ಒಂಥರ ನಾನು ಇಮ್ಯಾಜಿನ್ನೇ ಮಾಡ್ಕೊಂಡಿರಲಿಲ್ಲ ಈ ಥರ ಇರುತ್ತೆ, ಇಷ್ಟು ಸಪೋರ್ಟ್ ಸಿಗುತ್ತೆ, ಇಷ್ಟು ಲವ್ ಪ್ರೀತಿ ಸಿಗುತ್ತೆ ಆಡಿಯನ್ಸಸಿಂದ, ಮೀಡಿಯಾಯಿಂದ ಇಷ್ಟು ಸಪೋರ್ಟ್ ಸಿಗುತ್ತೆ, ಇಷ್ಟು ಹೊಗಳ್ತಾರೆ ಜನ. ಐ ಹ್ಯಾಡ್ ನಾಟ್ ಇಮ್ಯಾಜಿನ್ಡ್. ನನ್ನ ಕಡೆಯಿಂದ ನಾನು ಎಷ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ಬೋದು, ನಾನು ಅಷ್ಟು ಮಾಡಿದೆ ಫಿಲ್ಮಲ್ಲಿ. ಬೇರೆ ಎಲ್ಲ ನಾನು ಆಡಿಯನ್ಸಸ್ ಮೇಲೆ ಬಿಟ್ಬಿಟ್ಟೆ. ಬಟ್ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಮೇಲೆ ಯೂಟರ್ನ್ ಆದಮೇಲೆ ಒಳ್ಳೆ ಫಿಲ್ಮ್ಸ್ಗಳು ಸಿಕ್ತು, ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಸೊ ಈ ಸ್ಟಾರ್ಟ್ ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಹೋಪ್ಫುಲಿ ಈ ವರ್ಷ ಆ್ಯಂಡ್ ಮೆನಿ ಮೋರ್ ಇಯರ್ಸ್ ಹೋಪ್ಫುಲಿ ಹೀಗೆ ಇರುತ್ತೆ. ಓಕೆ, ಸ್ಟಾರ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಸೊ ಆ ಸ್ಟಾರ್ಟ್ ಫಸ್ಟ್ ಹೇಗಿತ್ತು ಅಂತ, ಒಂದು ಸಿನಿಮಾಗೆ ಒಂದು ನಂಟು ನಿಮ್ಗೆ ಯಾವ ಥರ ಶುರುವಾಯಿತು? ಸೊ ನಾನು ಲಾಯರ್ ಆಗಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ನನಗೆ ಅಷ್ಟು ಖುಷಿ ಆಗ್ತಿರ್ಲಿಲ್ಲ ಆ ಜಾಬಲ್ಲಿ. ಆ್ಯಂಡ್ ಖುಷಿ ನಿಮ್ಗೆ ಯಾವಾಗ ನಿಮ್ಮ ಜಾಬಲ್ಲಿ ಖುಷಿ ಆಗಲ್ಲ, ಅದು ಒಂಥರ ಅದು ಕಾಣುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ನಾನು ಮಾಡ್ತಿದ್ದೆ ಕೆಲಸ, ಆದರೆ ಎಷ್ಟು ದುಡ್ಡು ಬಂದ್ರೂ, ಎಷ್ಟು ಟ್ರಾವೆಲಿಂಗ್ ಕೊಟ್ಟರು, ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು, ಆ ಥರ ನನ್ನ ಮನಸ್ಸಲ್ಲಿ ಐ ವಾಸಂಟ್ ಹ್ಯಾಪಿ. ನನಗೊಂದು ಇಮೇಲ್ ಬಂತು. ಅದರಲ್ಲಿ, ಶ್ರದ್ಧಾ, ನಾವು ಈ ಪ್ರೊಡಕ್ಷನ್ ಹೌಸಿಂದ ಇದ್ದೀವಿ ಆ್ಯಂಡ್ ನಾವು ನಿಮ್ಮನ್ನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದು ನೋಡಿದ್ದೀವಿ. ನಾನು ಥಿಯೇಟರ್ ಆರ್ಟಿಸ್ಟ್ ಒರಿಜಿನಲಿ. ಸೊ ನಿಮ್ಮನ್ನು ನೋಡಿದ್ದೀವಿ ಪರ್ಫಾರ್ಮ್ ಮಾಡ್ತಾ, ಆ್ಯಂಡ್ ವಿ ರಿಯಲಿ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಕನ್ನಡ ಮಾತಾಡ್ತೀರಾ, ನಿಮಗೆ ಕನ್ನಡ ಫಿಲ್ಮಲ್ಲಿ ಕಾಸ್ಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ಐ ಸೆಡ್, ನನಗೆ ಯಾಕೋ ಡೌಟ್ ಬಂತು, ಯಾರಪ್ಪ ಇವರು ಸಡನ್ಲಿ ನನಗೆ ಹೀರೋಯಿನ್ ರೋಲ್ ಕೊಡ್ತಿದ್ದಾರಲ್ಲ, ನಂಬ್ಬೋದಾ ಅಂತ. ಸೊ ಆ ಮೇಲಲ್ಲಿ ಇನ್ನೇನು ಬರ್ದಿತ್ತಂದರೆ, ನಮ್ಮ ಫ್ರೆಂಡು ನಿಮ್ಮನ್ನು ರೆಫರ್ ಮಾಡಿದ್ದಾರೆ. ಆ್ಯಂಡ್ ಆ ಫ್ರೆಂಡ್ ನನಗೆ ಗೊತ್ತಿತ್ತು, ಅಂದರೆ ಅವರು ಒಬ್ಬರು ನಂಗೆ ಗೊತ್ತಿದ್ದರು. ಸೊ ಓಕೆ, ಸೊ ಈ ಫ್ರೆಂಡ್ ಹೆಸರಿದೆಯಲ್ಲ, ಅವ್ರನ್ನ ಕಾಲ್ ಮಾಡಿ ಕೇಳಿದೆ, ನೋಡು ಈ ಬಂದಿದೆ, ಇಸ್ ಇಟ್ ರಿಯಲಿ ಟ್ರೂ, ನಂಬ್ಬೋದಾ ಇವ್ರನ್ನ? ಹಾಂ ಇವ್ರು ಒಳ್ಳೆ ಟೀಮ್, ನೀನು ಹೋಗು ಅಂದರೆ ಆಡಿಷನ್ ಮಾಡು ಅಂತ. ಓಕೆ ಫೈನ್. ಸೊ ಹೋದೆ, ಆಡಿಷನ್ ಮಾಡಿದೆ. ಈ ಫಿಲ್ಮಲ್ಲಿ
ಮುಖ್ಯಮಂತ್ರಿ ಚಂದ್ರು ಅವ್ರ ಮಗ ಶರತ್ ಅಂತ ಆ್ಯಂಡ್ ಸಿಹಿ ಕಹಿ ಚಂದ್ರು ಅವ್ರ ಮಗಳು ಹಿತಾ ಅಂತ ಆ್ಯಂಡ್ ನಾನು. ಸೊ ಒಂಥರ ಲವ್ ಟ್ರಯಾಂಗಲ್ ಥರ ಈ ಸ್ಟೋರಿ ಇರಬೇಕಿತ್ತು. ನಮ್ಮ ಮೂರು ಜನದ್ದು ಲಾಂಚ್ ಇದು. ಸೊ ಹೋದೆ ಆಡಿಷನ್ಗೆ, ಸೆಲೆಕ್ಟ್ ಆದೆ, ನರೇಷನ್ ಕೊಟ್ಟರು, ತುಂಬ ಇಷ್ಟ ಆಯಿತು. ಓಕೆ, ಹಾಗೆ ಹೇಳ್ತಾ ಜಾಬ್ ರೆಸಿಗ್ನೇಷನ್ ಕೂಡ ಕೊಟ್ಬಿಟ್ಟೆ. ಸೊ ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ. ಆ ಫಿಲ್ಮ್ ಶೂಟ್ ಮಾಡಿದೆ, ಆದರೆ ಆ ಫಿಲ್ಮ್ ಟೇಕ್ ಆಫ್ ಆಗಲಿಲ್ಲ, ಮಧ್ಯದಲ್ಲೇ ನಿಂತೋಯ್ತು. ಅಲ್ಲಿ ಒಂಥರ ಡೆಡ್ ಎಂಡ್ ಥರ ಕಾಣಿಸ್ತು. ಬಟ್ ಆವಾಗಲೇ ಪವನ್ ಕುಮಾರ್ ಅವ್ರು ನನ್ನ ರೆಸ್ಕ್ಯೂ ಮಾಡೋಕ್ಕೆ ಬಂದರು. ಸೊ ಅವ್ರ ವೆಬ್ಸೈಟಲ್ಲಿ ಅಪ್ಲೈ ಮಾಡಿ ಅವ್ರು ನನ್ನ ಮೇಲ್ ಮಾಡಿದ್ರು. ಆಮೇಲೆ ಆಡಿಷನ್ ಆಯಿತು ಆ್ಯಂಡ್ ಎವ್ರಿ ಒನ್ ನೋಸ್ ರೆಸ್ಟ್ ಇಸ್ ಆಲ್ ಹಿಸ್ಟ್ರಿ ಅಂತಾರಲ್ಲ. ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಪೆಂಡ್. ಹೌದು. ಓಕೆ, ಯೂಟರ್ನ್ ಹುಡುಗಿ ಅಂತಲೇ ಫೇಮಸ್ ಆಗಿಬಿಟ್ರಿ ಲಾಸ್ಟ್ ಇಯರ್ ಪೂರ್ತಿ. ಈಗ ಸಡನ್ನಾಗಿ ಅನನ್ಯ ಟೀಚರ್ ಅಂತ ಹೀಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಸ್ಯಾಂಡಲ್ವುಡಲ್ಲಿ. ಅನನ್ಯ ಟೀಚರ್ ಬಂದರೆ ಸೈಲೆಂಟ್ ಆಗ್ರಪ್ಪ ಸರಿ. ಏನು ಸ್ಪೆಷಲ್ ಏನಿದೆ? ಟೀಸರ್ ತುಂಬ ಚೆನ್ನಾಗಿದೆ. ಸಿನಿಮಾ ಸ್ಪೆಷಲ್ ಆ್ಯಕ್ಚುಲಿ ಈ 2 ಟೀಸರ್, ಪರ್ಮಿ ಟೀಸರ್ ಹಾಗೂ ಅನನ್ಯ ಟೀಸರ್ ನೋಡಾದ್ಮೇಲೆ ಎಲ್ಲರಿಗೂ ಇದು ಕಾಮಿಡಿ ಅಂತ ಅನಿಸುತ್ತೆ. ಕ್ಯಾರೆಕ್ಟರ್ಸ್ ಮೇ ಬಿ ಕಾಮಿಡಿ ಆಗಿದ್ದಾರೆ, ಬಟ್ ಫಿಲ್ಮ್ ಬಂದು ಕಿಡ್ನ್ಯಾಪಿಂಗ್ ಥ್ರಿಲ್ಲರ್ ಇದು, ಆಯಿತಾ. ಕ್ಯಾರೆಕ್ಟರ್ಸ್ ಹೇಗೆ ಬರ್ದಿದ್ದಾರೆ ಅಂದರೆ, ಸುನಿ ಸರ್ ಗೊತ್ತಲ್ವಾ. ಸೊ ಸುನಿ ಸರ್ ಟಚ್ ಇದ್ದೇ ಇರಬೇಕು. ಅವ್ರು ಒಂಥರ ಸೀರಿಯಸ್ನೆಸ್ಸಲ್ಲೂ ಒಂದು ಕಡೆ ಕಾಮಿಡಿ ಫಿಟ್ ಮಾಡಿಬಿಡ್ತಾರೆ. ಸೊ ಈ ನನ್ನ ಕ್ಯಾರೆಕ್ಟರ್ ಬಂದು ಅನನ್ಯ ಅಂತ. ಅನನ್ಯ ಈಸ್ ಅ ವೆರಿ, ಅವಳಿಗೆ ರೆಸ್ಪಾನ್ಸಿಬಲ್ ಪರ್ಸನ್ ಥರ ಬಿಹೇವ್ ಮಾಡೋದು ಇಷ್ಟ ಇಲ್ಲ. ಅವಳು ರೆಸ್ಪಾನ್ಸಿಬಲ್ ಪರ್ಸನ್ ಅಲ್ಲ, ಆದರೆ ಮನೆ ಕಡೆಯಿಂದ ತುಂಬ ರೆಸ್ಪಾನ್ಸಿಬಿಲಿಟಿ. ಸಿಂಗಲ್ ಡಾಟರ್, ಅಪ್ಪ ಚಿಕ್ಕ ವಯಸ್ಸಲ್ಲೇ ತೀರ್ಹೋದ್ರು, ಆ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅಷ್ಟು ಏನು ಮಿಡಲ್ ಕ್ಲಾಸ್. ಸೊ ಮನೇಲಿ ಅಮ್ಮ ಇದ್ದಾರೆ, ಅಮ್ಮಂಗೆ ಅಷ್ಟು ಹುಷಾರಿರಲ್ಲ. ಸೊ ಇದೆಲ್ಲ ಕೇಳಿದ್ರೆ ಅಯ್ಯೋ ನನಗೆ ನಮ್ಮ ಅಮ್ಮನ ಟೇಕ್ ಕೇರ್ ಮಾಡಬೇಕು ಇದೆಲ್ಲ, ಅಂದರೆ ಈ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇದೆ. ಅವಳಿಗೆ ಇಷ್ಟ ಇಲ್ಲ. ಆದರೆ ನಾನು ಯಾಕೆ ನನ್ನ ಏಜ್ನವರು ಎಲ್ಲ ಮಜಾ ಮಾಡ್ತಿರ್ತಾರೆ, ನಾನು ಯಾಕೆ ಸುಮ್ಮನೆ ಸೀರಿಯಸ್ ಆಗಿರ್ತೀನಿ ಅಂತ. ಸೊ ಇವಳಿಗೆ ಎರಡು ಶೇಡ್ಸ್ ಇದೆ ಈ ಥರ. ಈ ಟೀಚರ್ ಅಂದರೆ ಏನೋ ಸ್ಟ್ರಿಕ್ಟ್ ಆಗಿರ್ತಾರೆ, ವೆಲ್ ಬಿಹೇವ್ಡ್, ತುಂಬ ಡಿಗ್ನಿಫೈಡ್ ಜಾಬ್ ಅಲ್ವಾ. ಆದರೆ ಅವಳು ಆ ಥರ ಇಲ್ಲವೇ ಇಲ್ಲ. ಸೊ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ಸೊ ಈ ಥರ ಅನನ್ಯ ಕ್ಯಾರೆಕ್ಟರ್. ಓಕೆ, ಏನಾದರೂ ಚಾಲೆಂಜಿಂಗ್ ಅನಿಸ್ತಾ? ಅಂದರೆ ಟೀಚರ್ ರೋಲ್ ಅಂತ ಹೇಳಿದ್ರೆ ತುಂಬ ಸ್ಟ್ರಿಕ್ಟ್ ಅಂತೀರಾ, ಮತ್ತು ಮಕ್ಕಳಿಗೆ ಪಾಠ ಮಾಡಬೇಕು, ಆ ಥರ ಏನೋ ಸೀನ್ಸ್ ಇರ್ಬೋದು. ಸೊ ಚಾಲೆಂಜಿಂಗ್ ಅನಿಸ್ತಾ ಏನಾದ್ರು ಕ್ಯಾರೆಕ್ಟರ್? ನಿಜ ಹೇಳಬೇಕಂದ್ರೆ ಚಾಲೆಂಜಿಂಗಾಗಿ ಅನ್ನಿಸ್ಲಿಲ್ಲ. ಬಿಕಾಸ್ ನಮ್ಮ ಅಮ್ಮ ಕೂಡ ಟೀಚರ್ ಆಗಿದ್ದರು. 27 ವರ್ಷ ಅವರು ಟೀಚರ್ ಕೆಲಸ ಮಾಡಿ ರಿಟೈರ್ ಆದರು. ಸೊ ನಾನು ಚಿಕ್ಕ ವಯಸ್ಸಿಂದಲೇ ನಮ್ಮ ಅಮ್ಮನ ನೋಡಿದ್ದೀನಿ. ನಮ್ಮ ಅಮ್ಮನ ಸ್ಕೂಲ್ಗೆ ಹೋಗ್ತಾ ಇದ್ದೆ ಕೆಲವು ಸತಿ. ಆ್ಯಂಡ್ ಅವ್ರು ಹೇಗೆ ಪಾಠ ಹೇಳ್ಕೊಡ್ತಾರೆ, ಅವ್ರು ಹೇಗೆ ಕ್ಲಾಸಸ್ ತೊಗೋತಾರೆ, ಅವ್ರ ಬಿಹೇವಿಯರ್ ಹೇಗೆ, ಡಿಮೀನರ್ ಹೇಗೆ, ಅವ್ರ ಟೀಚರ್ಸ್ ಜೊತೆ ಹೇಗೆ ಮಾತಾಡ್ತಾರೆ, ಮಕ್ಕಳ ಜೊತೆ ಹೇಗೆ ಮಾತಾಡ್ತಾರೆ, ಪೇರೆಂಟ್ಸ್ ಜೊತೆ ಹೇಗೆ ಮಾತಾಡ್ತಾರೆ. ಸೊ ನನಗೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಒಂಥರ ಅಲ್ಲಿ ನೋಡಿ ನಾನೇ ನಮ್ಮ ಟೀಚರ್ಸ್ನ ನೋಡಿ ನನ್ನ ಮನಸ್ಸಲ್ಲಿ ಹೇಗಿತ್ತು, ಓಕೆ ಟೀಚರ್ಸ್ ಹೀಗಿರಬೇಕು ಅಂತ ಒಂಥರ ಅದನ್ನು ಹಾಗೆ ತೋರಿಸಿದ್ದೀನಿ. ಓಕೆ, 2 ಟೀಸರ್ ಆಯಿತು, ನಿರೀಕ್ಷೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈಗ ಆಡಿಯೋ ರಿಲೀಸ್ಗೆ ಕೂಡ ರೆಡಿ ಆಗ್ತಿರ್ಬೋದು ಸಾಂಗ್ಸ್ ಎಲ್ಲ. ಸೊ ಯಾವ ಸ್ಟೇಜಲ್ಲಿದೆ ಸಿನಿಮಾ? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಫ್ಯಾನ್ಸ್ ಎಲ್ಲ? ಈಗ ನಾವು 7.1 ಸೌಂಡ್ ಮಿಕ್ಸಿಂಗ್ ಅಂತಾರೆ, ಐ ಥಿಂಕ್. ನಾನು ಕಲಿತಾ ಇದ್ದೀನಿ ಇದೆಲ್ಲ. ಸೊ ಆ ಸ್ಟೇಜಲ್ಲಿದೆ. ಆ್ಯಂಡ್ ಇನ್ನೇನು ಸೆನ್ಸರ್ ಸರ್ಟಿಫಿಕೇಟ್ ಬಂದೇ ಬಿಡುತ್ತೆ. ಸೊ ಹೋಪ್ಫುಲಿ ಇಫ್ ಎವ್ರಿಥಿಂಗ್ ವಾಸ್ ವೆಲ್ ಫೆಬಲ್ ರಿಲೀಸ್ ಆಗಬೇಕು. ಓಕೆ, ಮತ್ತೊಂದು ಸಿನಿಮಾ ಊರ್ವಿ. ಇದು ತುಂಬ ಸೆನ್ಸೇಷನಲ್ ಆಗಿದೆ ಮತ್ತು ತುಂಬ ಡಿಫ್ರೆಂಟಾಗಿ ಮತ್ತು ಮಲ್ಟಿ ಹೀರೋಯಿನ್ಸ್. ಹೇಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್? ಕಥೆ ನನಗೆ ಪ್ರದೀಪ್ ವರ್ಮಾಯಿಂದ ನನಗೆ ಕಥೆ ನರೇಷನ್ ಸಿಕ್ಕಿದಾಗ ಆವಾಗ ನಾನು ಜಸ್ಟ್ ಯೂಟರ್ನ್ ಮುಗಿಸಿದ್ದೆ. ಸೊ ದಿಸ್ ಈಸ್ ಅಕ್ಟೋಬರ್ 2015 ಆಯಿತಾ. ಕಥೆ ಸಿಕ್ಕಿದಾಗ ನಾನು ಒಂಥರ ಐ ವಾಸ್ ಇನ್ ಶಾಕ್. ನನಗೆ ಒಂದು ಫಿಲ್ಮ್ ಕೂಡ ರಿಲೀಸ್ ಆಗಿಲ್ಲ, ಆದರೆ ಇವ್ರು ನನಗೆ ಈ ಕಥೆನ ರೇಟ್ ಮಾಡ್ತಿದ್ದಾರೆ, ನನ್ನ ಕನ್ಸಿಡರ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಶುಡ್ ಬಿ ವೆರಿ ಲಕ್ಕಿ ಟು ಬಿ, ಅಂದರೆ ಇಂಥ ಕಥೆನ ಈ ಫಿಲ್ಮಲ್ಲಿ ನಾನು ಸೆಲೆಕ್ಟ್ ಆಗಿಬಿಟ್ರೆ ಐ ಶುಡ್ ಬಿ ವೆರಿ ಲಕ್ಕಿ. ಯಾಕೆಂದರೆ ಒಂದು ಫಿಲ್ಮ್ ಇಲ್ಲ ನನ್ನ ಕೈಯಲ್ಲಿ, ಅಂದರೆ ಯೂಟರ್ನ್ ಮುಗಿಸಿದ್ದೆ ಆವಾಗ, ಬಟ್ ರಿಲೀಸ್ ಇನ್ನು ಮೇನಲ್ಲಿ ಆಯಿತು ನೆಕ್ಸ್ಟ್ ವರ್ಷ. ಸೊ ಐ ವಾಸ್ ವೆರಿ ಹ್ಯಾಪಿ. ಸ್ಟಾರ್ ಕಾಸ್ಟ್ ಬಗ್ಗೆ ಕೇಳಿ, ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಸ್ ಜೊತೆ ನಾನು ಆ್ಯಕ್ಟ್ ಮಾಡ್ತಿರ್ತೀನಿ. ಆ್ಯಂಡ್ ಸೊ ಇದೆಲ್ಲ ಕೇಳಿ ಐ ವಾಸ್ ಕಂಪ್ಲೀಟ್ಲಿ ಸೋಲ್ಡ್. ಆ್ಯಂಡ್ ಐ ಸೆಡ್ ಈ ಫಿಲ್ಮ್ ಅಂತೂ ನಾನು ಮಾಡಲೇಬೇಕು. ಆಮೇಲೆ ಶೂಟಿಂಗ್ ಶುರು ಆಯಿತು. ಆ್ಯಂಡ್ ಎಷ್ಟು ಪಾಸಿಟಿವ್ ಎನರ್ಜಿ ಸೆಟ್ಟಲ್ಲಿ. 3 ಗರ್ಲ್ಸ್ ಮೇನ್ ಹೀರೋಯಿನ್ಸ್, ಬಟ್ ಅದು ಬಿಟ್ಟರೆ ಸಪೋರ್ಟಿಂಗ್ ಕಾಸ್ಟಲ್ಲಿ ಇನ್ನೂ ಫಿಮೇಲ್ಸ್ ಇದ್ದಾರೆ. ಆ್ಯಂಡ್ ಹೀರೋಸ್ ಕೂಡ ಇದ್ದಾರೆ. ಬಟ್ ಒಂಥರ ಈ ಕಾಲದಲ್ಲಿ ಎಲ್ಲರೂ ಕೇಳ್ತಾರೆ, ಫಿಲ್ಮ್ ಅನೌನ್ಸ್ ಮಾಡಿದ ತಕ್ಷಣ ಹೀರೋ ಯಾರು ಅಂತ. ನಾನು ಯೂಟರ್ನ್ ಎಲ್ಲರಿಗೂ ಹೇಳಿದ ತಕ್ಷಣ ಜನ ಹೇಳ್ತಿದ್ರು ಹೀರೋ ಯಾರು. ಸೊ ನನಗೆ ಆ ಥರ ಆವಾಗ ಉತ್ತರ ಇರಲಿಲ್ಲ.
ಬಟ್ ಈಗಲೂ ಕೇಳ್ತಾರೆ ಸೊ ಉರ್ವಿನಲ್ಲಿ ಹೀರೋ ಯಾರು. ಸೊ ಈ ಕಾಲದಲ್ಲಿ ವೆನ್ ಫಿಲ್ಮ್ಸ್ಗಳು ಬರೀ ಹೀರೋ ಸ್ಟ್ರೆಂತಿಂದಾನೇ ಸೇಲ್ ಆಗುತ್ತೆ, ಟಿಕೆಟ್ಸ್ ಸೇಲ್ ಆಗುತ್ತೆ, ಜನ ನೋಡೋಕ್ಕೆ ಬರ್ತಾರೆ. ಈ ಕಾಲದಲ್ಲಿ ಒಬ್ಬರು ಫಿಲ್ಮ್ ಮೇಕರ್ 3 ಹೀರೋಯಿನ್ನ ಇಟ್ಕೊಂಡು ಇಡೀ ಫಿಲ್ಮ್ ಅವ್ರ ಬಗ್ಗೆನೇ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ವೆರಿ ಬಿಗ್ ವೆರಿ ಪಾಸಿಟಿವ್ ಸ್ಟೆಪ್. ಆ್ಯಂಡ್ ನಾವೆಲ್ಲರೂ ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಇಕ್ವಾಲಿಟಿ ಇದೆಲ್ಲ ಮಾತಾಡ್ತೀವಲ್ಲ, ಐ ಥಿಂಕ್ ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಟೆಪ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಯೂಟರ್ನು ಆಗಲಿ, ಯೂಟರ್ನಲ್ಲೂ ಕೂಡ ಪ್ರೊಟ್ಯಾಗನಿಸ್ಟ್ ರಚನಾ, ಪೋಸ್ಟರ್ಸಲ್ಲಿ ಮೊದಲು ಬಂದಿದ್ದು ರಚನಾ ಕ್ಯಾರೆಕ್ಟರ್. ಸೊ ಅದು ತುಂಬ ದೊಡ್ಡ ಆ್ಯಂಡ್ ವೆರಿ ರಿಸ್ಕಿ ಸ್ಟೆಪ್. ಇದು ಕೂಡ ದೊಡ್ಡ ಸ್ಟೆಪ್ ಆ್ಯಂಡ್ ಮೇ ಬಿ ರಿಸ್ಕಿ ಆಲ್ಸೋ, ಬಟ್ ಇಟ್ಸ್ ಅಟ್ಲೀಸ್ಟ್ ಅ ಬಿಗ್ ಸ್ಟೆಪ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್, ನಾನು ಈ ಫಿಲ್ಮ್ನಲ್ಲಿ ಒಂದು ಭಾಗ ಆಗಿದ್ದೀನಿ ಅಂತ. ಐ ಆಮ್ ವೆರಿ ಪ್ರೌಡ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಆ ಸಿನಿಮಾದಲ್ಲಿ? ಸೊ ನನ್ನ ಕ್ಯಾರೆಕ್ಟರ್ ಬಂದು ಸೂಜಿ ಅಂತ. ಸೂಜಿ ಕ್ಯಾರೆಕ್ಟರ್ ಹೇಗಂದರೆ ಚಿಕ್ಕ ವಯಸ್ಸಲ್ಲೇ ಬೇರೆ ಊರಿಗೆ ಬಂದುಬಿಟ್ಲು ಆ್ಯಂಡ್ ಕೆಟ್ಟ ಎಕ್ಸ್ಪೀರಿಯನ್ಸಸ್ನ ನೋಡಿದ್ಲು. ಅವಳ ಜೊತೆ ಕೆಟ್ಟ ಎಕ್ಸ್ಪೀರಿಯನ್ಸಸ್ ಆಯಿತು. ಒಂಥರ ಆ ಇನ್ನೊಸೆನ್ಸ್, ಆ ಮುಗ್ಧತೆ ಚಿಕ್ಕ ವಯಸ್ಸಲ್ಲೇ ಶಿ ಲಾಸ್ಟ್ ಇಟ್. ಮಕ್ಕಳು ಹಾಗೆ ಇರಬೇಕು, ಬಟ್ ದೊಡ್ಡ ಆಗ್ತಾ ಅವರು ಇನ್ನೊಸೆನ್ಸ್ನ ಲೂಸ್ ಮಾಡ್ತಾರೆ. ದ್ಯಾಟ್ ಈಸ್ ವೆರಿ ನಾರ್ಮಲ್. ಆದರೆ ಅವಳು ಚಿಕ್ಕ ವಯಸ್ಸಲ್ಲೇ ಆ ಇನ್ನೊಸೆನ್ಸ್ನ ಲೂಸ್ ಮಾಡಿಬಿಟ್ಲು. ಆದರೆ ಹಾಗೆ ಆದಮೇಲೂ ಒಂಥರ ಅವಳು ಡೀಪ್ ಡೌನ್ ಶಿ ಇಸ್ ವೆರಿ ಪ್ಯೂರ್, ತುಂಬ ಪ್ಯೂರ್ ಆಗಿರೋ ಕ್ಯಾರೆಕ್ಟರ್. ತುಂಬ ನನ್ನ ಲೈಫಲ್ಲೂ ಕೊನೆಯಲ್ಲಿ ಒಳ್ಳೆಯದಾಗುತ್ತೆ. ನನಗೂ ಒಬ್ಬ ಹುಡುಗ ಸಿಗ್ತಾನೆ ನನ್ನ ಪ್ರೀತಿಸೋಕ್ಕೆ, ಹ್ಯಾಪಿ ಎಂಡಿಂಗ್ ಇರುತ್ತೆ ನನ್ನ ಲೈಫಲ್ಲಿ, ಒಂದು ಫೇರಿ ಟೇಲ್ ಥರ. ಆ ಪಾಸಿಟಿವಿಟಿ, ಆ ಕನಸನ್ನ ಹಿಡ್ಕೊಂಡು ಅಂಥ ಕ್ಯಾರೆಕ್ಟರ್ ಇವಳು. ಸೊ ದ್ಯಾಟ್ ಈಸ್ ಸೂಜಿ. ಓಕೆ, ಶ್ರದ್ಧಾ ಅವ್ರು ಆ್ಯಕ್ಚುಲಿ ಕನ್ನಡದಲ್ಲಿ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳು ಮಾಡಿ ಸ್ಟ್ರಾಂಗ್ ಸಿನಿಮಾಗಳನ್ನ ಕೊಟ್ಟು ಅಭಿಮಾನಿಗಳನ್ನ ಗಳಿಸ್ಕೊಂಡಿದ್ದೀರಾ. ಸೊ ಅದೇ ರೀತಿ ಬೇರೆ ಭಾಷೆಗಳಲ್ಲಿ ಕೂಡ ಈಗ ಬ್ಯುಸಿಯಾಗಿರುವಂಥದ್ದು. ಸೊ ಹೇಗೆ ನಡೀತಾ ಇದೆ ಬೇರೆ ಭಾಷೆಗಳ ಸಿನಿಮಾಗಳು? ಟಚ್ ವುಡ್ ತುಂಬ ಚೆನ್ನಾಗಿ ನಡೀತಾ ಇದೆ. ತಮಿಳಲ್ಲಿ ಫಿಲ್ಮ್ಸ್ ಮಾಡ್ತಾಯಿದ್ದೀನಿ. 3 ಫಿಲ್ಮ್ಸ್ ಮುಗ್ದಿದೆ. ನೆಕ್ಸ್ಟ್ ಮಂತ್ ಮೇ ಬಿ 1 ಫಿಲ್ಮ್ ರಿಲೀಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಫಿಲ್ಮ್ ನಡೀತಾ ಇದೆ ಮಾಧವನ್ ಮತ್ತು ವಿಜಯ್ ಸೇತುಪತಿ ಅವ್ರ ಜೊತೆ. ಸೊ ಚೆನ್ನಾಗಿ ನಡೀತಿದೆ. ಇನ್ಫ್ಯಾಕ್ಟ್ ಅಲ್ಲಿ ಒಂದು ಫಿಲ್ಮ್ ರಿಲೀಸ್ ಆಗಿಲ್ಲ, ಆದರೆ ಒಳ್ಳೆ ಫಿಲ್ಮ್ ಸಿಗ್ತಾಯಿದೆ ನನಗೆ. ಅದು ಯೂಟರ್ನಿಂದನೋ ಹೇಗೋ, ಮೋಸ್ಟ್ಲಿ ಯೂಟರ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ನೋಡಿ. ಆದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಆ ಡೈರೆಕ್ಟರ್ಸ್ಗೆ, ನಾನು ತಮಿಳಲ್ಲೂ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಅಲ್ಲೂ ತುಂಬ ಆಕ್ಸೆಪ್ಟೆನ್ಸ್ ಸಿಗ್ತಾಯಿದೆ. ಸೊ ವೆರಿ ಥ್ಯಾಂಕ್ಫುಲ್. ಓಕೆ, ಈ ವರ್ಷ ಪ್ಲಾನಿಂಗ್ಸ್ ಏನಿರುತ್ತೆ ಅಂತ 2017 ನಿಮ್ಮ ಪ್ರಾಜೆಕ್ಟ್ಸ್ ಇರ್ಬೋದು, ನಿಮ್ಮ ರೆಸಲ್ಯೂಷನ್ ಏನಾದರೂ ಈ ಏರಿಯಾಗೆ? ಆ್ಯಕ್ಚುಲಿ ಶ್ರುತಿ ಹರಿಹರನ್ ಒಂದು ಮಾತು ಹೇಳ್ತಾರೆ, ನಾವು ಫಿಲ್ಮ್ಸ್ನ ಸೆಲೆಕ್ಟ್ ಮಾಡಲ್ಲ, ಫಿಲ್ಮ್ಸ್ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಾಟ್ ಆ್ಯಕ್ಚುಲಿ ಹೇಳೋಕ್ಕೆ. ಬಟ್ ಯೋಚಿಸಿದ್ರೆ ನನಗೂ ಈಗ ಅನಿಸುತ್ತೆ, ಕೆಲವೊಂದು ಫಿಲ್ಮ್ಸ್ ತುಂಬ ಇಷ್ಟ ಆಯಿತು, ಬಟ್ ಏನೋ ಆಗಿ ಅದು ಸಿಗಲಿಲ್ಲ. ಬಟ್ ಕೆಲವೊಂದು ಫಿಲ್ಮ್ಸ್ ಜಸ್ಟ್ ದೇ ವರ್ಕೌಟ್ ಫಾರ್ ಯು. ಹೇಗಾದ್ರೂ ಸಂಭವ ಅದು ವರ್ಕೌಟ್ ಆಗುತ್ತೆ. ಸೊ 2017 ಕೂಡ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ಟು ಬಿ ವೆರಿ ಆನೆಸ್ಟ್. ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ. ನಾನು ಸ್ಕ್ರಿಪ್ಟ್ಸ್ ಕೇಳ್ತಾನೆ ಇರ್ತೀನಿ. ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ತುಂಬ ಚೆನ್ನಾಗಿರುತ್ತೆ, ಆದರೆ ನನಗೆ ಅದರಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಸೊ ನನಗೆ ಏನೂ ಫಾರ್ಮುಲಾ ಇಲ್ಲ, ನಾನು ಇಂಥ ಫಿಲ್ಮ್ಸೇ ಮಾಡ್ತೀನಿ, ದೊಡ್ಡ ಹೀರೋ ಇರಬೇಕು, ಪ್ರೊಡ್ಯೂಸರ್ ದೊಡ್ಡದಾಗಿರೋ ಡೈರೆಕ್ಟರ್ ಹೆಸರು ದೊಡ್ಡದಾಗಿರಬೇಕು, ಈ ಥರ ಏನು ಐ ಹ್ಯಾವ್ ನೋ ಇದು ಡಿಮಾಂಡ್, ಒಂದು ಚೆಕ್ ಲಿಸ್ಟ್ ಥರ ಏನೂ ಇಲ್ಲ. ಆ ಮೂಮೆಂಟಲ್ಲಿ ನನಗೆ ಹೌದು ಇದು ಮಾಡೋಕ್ಕೆ ಮನಸ್ಸಿದೆ, ಇದು ಮಾಡಿ ನೋಡೋಣ, ಆ ಒಂದು ಫೀಲಿಂಗ್ ಬಂದುಬಿಟ್ರೆ, ಒಂದು ಕೀಡ ಇರುತ್ತಲ್ಲ ಮನಸ್ಸಲ್ಲಿ, ಅದು ಹೋಗಿಬಿಟ್ರೆ ಐ ಥಿಂಕ್ ಅಂದರೆ ನಾನು ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ 2017 ನೋಡೋಣ, ಹೋಪಿಂಗ್ ಫಾರ್ ದ ಬೆಸ್ಟ್. 2 ಫಿಲ್ಮ್ಸ್ ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ, ಅದಾದಮೇಲೆ ಇನ್ನೂ ಫಿಲ್ಮ್ಸ್ ಬರುತ್ತೆ. ಆ್ಯಂಡ್ ಬೇಸಿಕ್ಲಿ ನನ್ನ ಮಂತ್ರ ಏನಂದರೆ ವೆರೈಟಿ ತೋರಿಸ್ಬೇಕು ಜನಕ್ಕೆ. ಯೂಟರ್ನ್ ನೋಡಿದಾದ್ಮೇಲೆ, ಯೂಟರ್ನಲ್ಲಿ ಒಂಥರ ಟಾಂಬಾಯಿಶ್ ಕ್ಯಾರೆಕ್ಟರ್, ಶಾರ್ಟ್ ಹೇರ್, ಗರ್ಲ್ ನೆಕ್ಸ್ಟ್ ಡೋರ್, ತುಂಬ ಅರ್ಬನ್ ಕ್ಯಾರೆಕ್ಟರ್. ಅನನ್ಯ ಬಂದು ಅನನ್ಯ ಕ್ಯಾರೆಕ್ಟರ್ ನನಗೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ ಜನಕ್ಕೆ. ಸೀರೆ ಉಟ್ಕೊಂಡು ಉದ್ದ ಕೂಲ್ದು ಕನ್ನಡದಲ್ಲಿ ಬೈತಿದ್ದಾಳೆ. ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಸರ್ಪ್ರೈಸಿಂಗ್ ಮೈ ಆಡಿಯನ್ಸಸ್. ಫ್ಯಾನ್ಸ್ ಹೇಳೋಕ್ಕಾಗಲ್ಲ, ಫ್ಯಾನ್ಸ್ ತುಂಬ ವರ್ಷ ಆದಮೇಲೆ ಅವ್ರು ನನ್ನ ಫ್ಯಾನ್ಸ್ ಆಗ್ತಾರೆ, ಲಾಯಲ್. ಈಗ ದೇರ್ ಆನ್ ಆಡಿಯನ್ಸ್ ಇಷ್ಟಪಟ್ಟಿದ್ದಾರೆ, ಕಂಟಿನ್ಯೂಸ್ಲಿ ನಾನು ಅವ್ರನ್ನ ಇಂಪ್ರೆಸ್ ಮಾಡಿ ಅವ್ರು ನನ್ನ ಇಷ್ಟಪಡ್ತಾರೆ ಅಂತ ಆ ಪಾತಲ್ಲಿ ಹೋಗ್ತೀನಿ ನಾನು. ಓಕೆ, ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು, ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ತುಂಬ ಜೋರಾಗಿದೆ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಸಂಕ್ರಾಂತಿ ಸ್ಪೆಷಲ್, ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಕೊನೆಯದಾಗಿ ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ವೆರಿ ವೆರಿ ಹ್ಯಾಪಿ ಸಂಕ್ರಾಂತಿ. ಹೊಸ ವರ್ಷ
ಸೊ ಹೊಸ ಬಿಗಿನಿಂಗ್ ಥರ ನಮಗೆ. ಹೋದ ವರ್ಷ ನೀವು ಏನೇನು ಮಾಡಿದ್ರಿ ಅದರಲ್ಲಿ ಏನಾದರೂ ರಿಗ್ರೆಟ್ಸ್ ಇದ್ದರೆ ನೀವು ಅದನ್ನು ಈ ವರ್ಷ ರಿಪೀಟ್ ಮಾಡಬೇಡಿ. ನಿಮ್ಮ ಫ್ಯಾಮ್ಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ, ಬಿಕಾಸ್ ಯುವರ್ ಫ್ಯಾಮ್ಲಿ ಈಸ್ ಯುವರ್ ನಂಬರ್ ಒನ್ ಸಪೋರ್ಟ್ ಸಿಸ್ಟಮ್. ಆಲ್ವೇಸ್ ರಿಮೆಂಬರ್ ದ್ಯಾಟ್. ಫ್ರೆಂಡ್ಸು ಕೂಡ ಇರ್ತಾರೆ, ಬಟ್ ಫ್ಯಾಮ್ಲಿ ಈಸ್ ನಂಬರ್ ಒನ್ ನನ್ನ ಪ್ರಕಾರ. ಸೊ ಎಸ್, ಹ್ಯಾವ್ ಅ ಬ್ಯೂಟಿಫುಲ್ ಸಂಕ್ರಾಂತಿ. ಆಲ್ ದ ಬೆಸ್ಟ್.